ಏನು ಭಾರತೀಯ ವಿದ್ಯಾರ್ಥಿ ಸಂಘ ನಾವೆಲ್ಲರೂ ಕೂಡ BVS ಮೂಲಕನೇ ನಾವು ಚಳವಳಿ ಮತ್ತು ಪತ್ರಿಕೋದ್ಯಮಕ್ಕೆ ಎಲ್ಲ ಬಂದಿದ್ದು. ಇದರ ಮುಂದುವರಿದ ಭಾಗ ಅಂತ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ತಮಗೆಲ್ಲ ಗೊತ್ತು, ಈ ಸರ್ಕಾರದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳನ್ನು ಕಾಲ್ಫಾರ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹುಶಃ ನಿಮಗೆ ಗೊತ್ತು, ನಿನ್ನೆ ಪೊಲೀಸ್ ಇಲಾಖೆಯ ಪರೀಕ್ಷೆಗಳು ಕೂಡ ನಡೆದಿದೆ. ಜೊತೆಗೆ ಮುಂದೆ IAS, KS, IPS, SDA, FDA, PSI, NEET ಈ ಥರ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆಲವು ಶ್ರೀಮಂತರು ಕೋಚಿಂಗ್ ಸೆಂಟರ್ಗಳಿಗೆ ಹೋಗ್ತಾರೆ ದುಡ್ಡು ಕೊಟ್ಬಿಟ್ಟು. ಆದರೆ ಬಡ ಮಕ್ಕಳಿಗೆ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಮಾಜ ಕಲ್ಯಾಣ ಆಗಿರ್ಬೋದು, ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ BCM ಅಥವಾ ಅಲ್ಪಸಂಖ್ಯಾತ, ಹೀಗೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇಂತಹ ಪರೀಕ್ಷೆಗಳಿಗೆ ತಯಾರಾಗೋದು ಹೇಗೆ ಅಂತ ಹೇಳಿ ಇನ್ನೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದಾಗ ಅನೇಕ ಬಾರಿ ಅವರು ಹೇಳಿದರು, ಈಗಾಗಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೋಸ್ಕರ ಒಂದು ಪ್ರತ್ಯೇಕ ವಿಭಾಗವನ್ನೇ ಮಾಡಿದ್ದಾರೆ. ಅಲ್ಲಿ ಲಿಮಿಟೆಡ್ ಮಕ್ಕಳಿಗೆ ಮಾತ್ರ ಅವಕಾಶ ಆಗ್ತಾ ಇದೆ. ಆದರೆ ಎಲ್ರಿಗೂ ಕೂಡ ಇದ್ರ ಬಗ್ಗೆ ಏನು ಬೇಕು ಅಂತ ಹೇಳಿ ಪರೀಕ್ಷೆಗಳನ್ನು ಎದುರಿಸೋದು ಅಷ್ಟು ಸುಲಭ ಅಲ್ಲ. ಅದು ಮೆಂಟಲಿ, ಬೌದ್ಧಿಕವಾಗಿ ಮತ್ತು ಫಿಸಿಕಲಿ ಇವೆಲ್ಲವೂ ಕೂಡ ಇರೋದ್ರಿಂದ ಅದನ್ನು ಹೇಗೆ ಎದುರಿಸ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ ಅವರದೊಂದು ಆಶಯ ನಾವೆಲ್ಲರೂ ಸೇರ್ಬಿಟ್ಟು ಮಾಡೋಣ, ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಒಂದಷ್ಟು ಉಚಿತವಾಗಿ ಮಾಹಿತಿನ ಕೊಡುವಂಥ ವ್ಯವಸ್ಥೆನ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದಾಗ ನಮ್ಮ ಜೋಸೆಫ್ ಅವರು ಕೂಡ ಹೇಳಿದರು ಅನೇಕ ಸಭೆಗಳಲ್ಲಿ. ಆಮೇಲೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷ ಸಂಯೋಜಕರಾದಂತಹ ಶಶಿಧರ್ ಮೌರ್ಯ, ವೆಂಕಟೇಶ್ ನಾವೆಲ್ಲ ಇದು ಮಾಡಿದಾಗ ಹೌದು ಆಗಲಿ ಮಾಡೋಣ ಅಂತ ಹೇಳಿ ಇದೀಗ ಜಿಲ್ಲಾಧಿಕಾರಿಗಳು ಮತ್ತು ಆಶಯಿಸುವಂತೆ ಜೊತೆಗೆ ಈಗ ಏನು ಯಾವ್ಯಾವ ಹುದ್ದೆಗಳು ಖಾಲಿಯಾಗಿದ್ದಾವೆ ತುಂಬ್ಕೋತಾ ಇದ್ದಾರೆ ಅವಕ್ಕೆಲ್ಲ ಪೂರಕವಾಗಿ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಾರ್ಯಾಗಾರನ, 1 ದಿನದ ಕಾರ್ಯಾಗಾರನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಬಹುಶಃ ರಾಜ್ಯದಲ್ಲಿ ಹೆಚ್ಚು ಇಷ್ಟಪಟ್ಟಿರ್ತಕ್ಕಂಥ ಅಕ್ಕ IAS ಅಕಾಡೆಮಿಯ ಶಿವಕುಮಾರ್ ಇರ್ಬೋದು, ಮತ್ತೆ ಅದರಲ್ಲಿ ಪ್ರಮುಖವಾಗಿ ಅವ್ರನ್ನ ನಾವು ಸಂಪನ್ಮೂಲ ವ್ಯಕ್ತಿಯಾಗಿ, ಜೊತೆಗೆ ನಮ್ಮ ಸ್ಥಳೀಯವಾದಂತಹ ಚನ್ಕೇಶವ ಅವರು ಕೂಡ ವಾಣಿಜ್ಯಾಧಿಕಾರಿ, ಜೊತೆಗೆ ಲಕ್ಷ್ಮಣ್ ಅವರು ಪ್ರಾಧ್ಯಾಪಕ, ಇವರೆಲ್ಲರೂ ಕೂಡ ಅದರಲ್ಲಿ ತುಂಬಾ ಪಳಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು. ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ನಾವು ನಮ್ಮ ಇಡೀ ಜಿಲ್ಲೆಯಾದ್ಯಂತ ಯಾರ್ಯಾರು ಈ ತರದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯಲು ತಯಾರಿ ನಡೆಸಿದ್ರು ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಅಂದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಕಡ್ಡಾಯವಾಗಿ ಭಾಗವಹಿಸಿದ್ರೆ ನಿಮಗೆ ಮೇಡಮ್ ಇರ್ತಾರೆ, ಅಲ್ಲೇ ನಿಮ್ಮ ಏನಾದ್ರು ಸಂವಾದ ಮಾಡೋದಾದ್ರೆ ಹೆಂಗೆ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಅದ್ಭುತವಾದ 1.5 ಅವರು ಸ್ಪೀಚ್ ಕೊಡ್ತಾರೆ. ಹಾಗೆ ಶಿವಕುಮಾರ್ ಅವರು ಸ್ಪೀಚ್ ಕೊಡ್ತಾರೆ. ಹಾಗಾಗಿ ಇದು ಕೇವಲ 1 ದಿನದ ಕಾರ್ಯಾಗಾರ. ದಯಮಾಡಿ ಇದರ ಸದುಪಯೋಗವನ್ನ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳು ಪಡ್ಕೋಬೇಕು ಅಂತ ಮನವಿ ಮಾಡ್ತೀವಿ. ಹಾಗೆ ಏನಾದ್ರು ಬರೋದಾದ್ರೆ ನಮ್ಮ ಅಧ್ಯಕ್ಷರಿಗೆ ಅವರಿಗೆ ಎನ್ರೋಲ್ ಮಾಡ್ಕೋಬಹುದು, ಅಥವಾ ನಮ್ಮ ರಾಮ್ ಅವರಿಗೆ ಎನ್ರೋಲ್ ಮಾಡ್ಕೋಬಹುದು. ಆ ನಂಬರ್ ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಈ ಅಪರೂಪದ ಕಾರ್ಯಕ್ರಮಕ್ಕೆ, ಅದರಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಿರುವಂತಹ ಒಂದು ಕಾರ್ಯಕ್ರಮ, ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿ ಉಚಿತ ಇರೋದ್ರಿಂದ ಇದರ ಸದುಪಯೋಗನ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಜಿಲ್ಲೆಯ ಎಲ್ಲ ಆಕಾಂಕ್ಷಿಗಳು, ಸ್ಪರ್ಧಾ ಪರೀಕ್ಷೆಯನ್ನ ತಯಾರಿಕೆಗೆ ಇರ್ತಕ್ಕಂಥ ಆಕಾಂಕ್ಷಿಗಳು ತಾವೆಲ್ಲ ಇದರ ಸದುಪಯೋಗ ಪಡಿಬೇಕು ಅಂತ ಹೇಳಿ ಈ ಮೂಲಕ ಒಳ್ಳೆ ಮಾರ್ಕ್ಸ್ ಪಡೆದು ನಿಮಗೆ ಕೆಲಸಕ್ಕೆ ಅಥವಾ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವೇ ಸೇರಿ ಎಲ್ಲರೂ ಮಾಡ್ತಾ ಇರೋದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ನಾನು ಈ ಮೂಲಕ ಎಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ.